ನಮಸ್ಕಾರ. ಇವತ್ತು ನಾನು ನಿಮಗೆ ನಾಗರ ಪಂಚಮಿದು ತಂಬಿಟ್ಟು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ಭಾಳ ಸುಲಭನೇ ಇದೆ. ಫಸ್ಟ್ ಟೈಮ್ ಮಾಡೋರು ಕೂಡ ಸುಲಭವಾಗಿ ಮಾಡ್ಕೋಬೋದು. ಸೊ ಬರ್ರಿ ಇದು ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇದು ಜಾಸ್ತಿ ಪಾಕ ಅದು ಮಾಡೋದೇನಿಲ್ಲ, ಭಾಳ ಸುಲಭನೇ ಇದೆ. ಇವಾಗ ನಾನು ಫಸ್ಟು 1 ಟೀ ಸ್ಪೂನಷ್ಟು ಗಸಗಸಿನ ತೊಗೊತೀನಿ. ಇದು ಸ್ವಲ್ಪ ಫ್ರೈ ಆಗೋವರೆಗೆ ಹುರ್ಕೊಳ್ಳೋದು. ಇದು ಸ್ವಲ್ಪ ಫ್ರೈ ಆಗಿದೆ, ಕಲರು ಚೇಂಜ್ ಆಗಿದೆ. ಇವಾಗ ನಾನು ಇದಕ್ಕೆ ತುರಿದಿರೋ ಒಣ ಕೊಬ್ಬರಿ ಹಾಕ್ಕೊತೀನಿ. ಇದನ್ನು 1/4 ಕಪ್ಪಷ್ಟು. ಈಗ ಎರಡನ್ನು ಸೈಡಲ್ಲಿ ಇಟ್ಕೊತೀನಿ ಸ್ವಲ್ಪ ತಣ್ಣಗಾಗಲಿಕ್ಕೆ. ಇವಾಗ ನಾನು ಒಂದು ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ತುಪ್ಪ ತೊಗೊತೀನಿ. ನೀವು ಇದೊಂದು ಸ್ವಲ್ಪ ಜಾಸ್ತಿ ತುಪ್ಪ ತೊಗೊಂಡ್ರೂ ಏನು ಪರವಾಗಿಲ್ಲ. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಬೆಲ್ಲ ಹಾಕ್ಕೊತೀನಿ. ಇದು ಬೆಲ್ಲ ಬರೀ ಕರಗಬೇಕಷ್ಟೇ. ನೀವಿದು ಉಂಡೆ ಪಾಕ ಥರ ಏನು ಮಾಡೋದು ಬೇಡ. ಬೆಲ್ಲ ಕರಗಿದ್ರೆ ಸಾಕಿದು. ಬೆಲ್ಲ ಕರಗದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ. ಇದೇ ಪುಟಾಣಿ ಹುರ್ಗಡ್ಲಿ ಏನಂತೀರೋ. ಈಗ ಇದಕ್ಕೆ ನಾನು 1.5 ಕಪ್ಪಷ್ಟು ಪುಟಾಣಿ ಪುಡಿ ಹಾಕ್ಕೊತೀನಿ. ಆಮೇಲೆ ಇದು ಹುರ್ಕೊಂಡಿದ್ದು ಗಸಗಸಿ, ಒಣ ಕೊಬ್ಬರಿ, ಆಮೇಲೆ ನನ್ನ ಹತ್ರ ಇದು ಹುರಿದಿರೋದೇ ಎಳ್ಳಿತ್ತು. ಸೊ 2-3 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕ್ಕೊತೀನಿ. ನಿಮ್ಮ ಹತ್ರ ಎಳ್ಳು ಹುರಿದಿದ್ದಿಲ್ಲ ಅಂದರೆ ಎಳ್ಳನ್ನು ಹುರ್ಕೋಬೇಕು. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ನಾನೀಗ. ಸೊ ಇದನ್ನೊಂದು ಸರಿ ಕಲಿಸ್ಕೋಬೇಕು. ಇದು ನೋಡಿರಿ, ಭಾಳ ಸುಲಭನೇ ಇದೆ, ಆರಾಮಾಗಿ ಮಾಡ್ಕೋಬೋದು. ಇದೆಲ್ಲನೂ ಇವಾಗ ಮಿಕ್ಸ್ ಆಯಿತು. ಎಲ್ಲೂ ಪುಡಿ ಎಲ್ಲ ಆಗ್ಲಾರ್ದಂಗೆ ಕಲಿಸ್ಕೋಬೇಕು. ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊತೀನಿ 1/4 ಟೀ ಸ್ಪೂನಷ್ಟು. ಇದನ್ನು ಒಂದು ಸರಿ ಕಲಿಸ್ಕೊತೀನಿ. ಇದೊಂದು ಸರಿ ಟ್ರೈ ಮಾಡಿ ನೋಡಿರಿ ಹೆಂಗದಂತ ತಿಳಿಸ್ರಿ ನನಗೂ. ಇದು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗ್ಯದ. ಈಗ ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಕಟ್ಕೋಬೋದು. ನಾನೊಂದು ಸ್ವಲ್ಪ ಮೀಡಿಯಮ್ ಸೈಜೇ ಮಾಡ್ಕೊಂಡು, ಭಾಳ ಸಣ್ಣನೂ ಮಾಡಿಲ್ಲ. ಇದರಿಂದ ಇಷ್ಟು ಹಿಟ್ಟಿಂದ, ಪುಟಾಣಿ ಹಿಟ್ಟಿಂದ 10-12 ಉಂಡೆ ಮಾಡ್ಕೋಬೋದು 1.5 ಕಪ್ಪಿಂದ. ಇದು ಭಾಳ ಸಾಫ್ಟಾಗೂ ಇರ್ತದೆ. ನೋಡಿರಿ, ಒಂದು 10 ನಿಮಿಷದೊಳಗೆ ಇದು ಉಂಡೆ ಮಾಡ್ಬೋದು. ಭಾಳನೇ ಸುಲಭ ಇದು.